ನಮಸ್ಕಾರ. ಕನ್ನಡವನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಸ್ನೇಹಿತರೆ, ಇದು ತಕ್ಷಣವೇ ನಂಬೋದಕ್ಕೆ ಕಷ್ಟ ಆಗುವಂತಹ, ಪ್ರತಿಯೊಬ್ಬ ಕನ್ನಡಿಗನನ್ನು ಬೆಚ್ಚಿ ಬೀಳಿಸುವಂತಹ ಒಂದು ಶಾಕಿಂಗ್ ಅಂಕಿಅಂಶ ಅಂತಾನೆ ಹೇಳ್ಬೋದು. ನಮ್ಮ ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯ ಹೆಸರಿನಲ್ಲಿ ಬರೋಬ್ಬರಿ 1 ಕೋಟಿಗೂ ಅಧಿಕ ಮತದಾರರ ಹೆಸರು ಡಿಲೀಟ್ ಆಗ್ತಾ ಇದೆ. ಹೌದು, ನೀವು ಕೇಳ್ತಾ ಇರೋದು ಅಕ್ಷರಶಃ ನಿಜ. ನಾನ್ ಹೇಳ್ತಾ ಇರೋದು ಈ ಸಂಖ್ಯೆ ಯಾವುದೋ ಖಾಸಗಿ ವರದಿಯದ್ದಲ್ಲ. ಸ್ವತಃ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನುಭವ್ ಕುಮಾರ್ ಅವರೇ ಪ್ರೆಸ್ ಬೀಟ್ ಮಾಡಿ ನೀಡಿರುವಂತಹ ಒಂದು ಅಂಕಿಅಂಶಗಳನ್ನ ನಾನು ಹೇಳ್ತಾ ಇದ್ದೀನಿ. ಒಮ್ಮೆ ಯೋಚಿಸಿ ನೋಡಿ. ನಮ್ಮ ರಾಜ್ಯದ ಒಟ್ಟು ಮತದಾರರ ಸಂಖ್ಯೆ 5,54,00,000. ಅದರಲ್ಲಿ ಬರೋಬ್ಬರಿ 1,11,00,000 ಜನರ ಹೆಸರು ಕರಡು ಪಟ್ಟಿಯಿಂದಲೇ ಡಿಲೀಟ್ ಆಗಿದೆ ಅಂದ್ರೆ ಅದರ ಅರ್ಥ ಏನು ಹಾಗಾದ್ರೆ? ಅಂದ್ರೆ 20% ಮತದಾರರು ದಿಢೀರ್ ಅಂತ ಹೇಳಿ ಇಲ್ಲಿ ಕಣ್ಮರೆಯಾಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ, ಬಿಹಾರದಲ್ಲಿ 65 ಲಕ್ಷ ಜನರ ಹೆಸರು ಡಿಲೀಟ್ ಆದಾಗ ದೇಶದಾದ್ಯಂತ ದೊಡ್ಡ ಹಂಗಾಮವೇ ಸೃಷ್ಟಿಯಾಗಿತ್ತು. ಆದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಆ ಎಲ್ಲಾ ರಾಜ್ಯಗಳಿಗಿಂತಲೂ ಕೂಡ ದೊಡ್ಡ ಮಟ್ಟದ ಪ್ರಕ್ರಿಯೆ ನಡೀತಾ ಇದೆ. ಇದನ್ನೆಲ್ಲ ನೋಡಿದ್ರೆ ನಮ್ಮ ವೋಟಿಂಗ್ ಸಿಸ್ಟಮ್ ನಲ್ಲಿ ನಿಜಕ್ಕೂ ಏನಾಗ್ತಿದೆ ಅನ್ನುವಂತಹ ಒಂದು ದೊಡ್ಡ ಅನುಮಾನ ಕಾಡ್ತಾ ಇದೆ. ಇದೆಲ್ಲದಕ್ಕಿಂತಲೂ ಭೀಕರವಾದ ಸತ್ಯ ಏನಂದ್ರೆ, ನಮ್ಮ ರಾಜಧಾನಿ ಬೆಂಗಳೂರಿನ ಕತೆ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರೋಬ್ಬರಿ 48% ಮತದಾರರ ಹೆಸರು ಡಿಲೀಟ್ ಆಗುವಂತಹ ಹಂತದಲ್ಲಿದೆ. ಅಂದ್ರೆ ಸುಮಾರು 49,34,000 ಜನರ ಹೆಸರು ಪಟ್ಟಿಯಲ್ಲೇ ಇಲ್ಲ. ಇಲ್ಲಿ ಒಂದು ನಗರದ ಅರ್ಧಕ್ಕರ್ಧ ಜನಸಂಖ್ಯೆಯ ವೋಟಿಂಗ್ ಹಕ್ಕೇ ಇಲ್ಲದಂತಾದ್ರೆ ನಾಳೆ ಈ ನಗರದ, ಈ ರಾಜ್ಯದ ಭವಿಷ್ಯವನ್ನ ನಿರ್ಧರಿಸುವವರು ಯಾರು ಹಾಗಾದ್ರೆ? ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆದ ಮತದಾನದ ಹಕ್ಕು ಈ ರೀತಿ ನಿಗೂಢವಾಗಿ ಕಣ್ಮರಿ ಆಗ್ತಾ ಇದ್ರು ನಾವ್ಯಾಕೆ ಇಷ್ಟೊಂದು ಉದಾಸೀನವಾಗಿದ್ದೀವಿ ಅಂತ. ಈಗ ಚುನಾವಣಾ ಆಯೋಗ ಕೊಡ್ತಿರುವಂತಹ ಲೆಕ್ಕಾಚಾರಗಳನ್ನ ಕೊಂಚ ಹತ್ತಿರದಿಂದ ನೋಡ್ತಾ ಹೋಗೋಣ. ಸತ್ತವರ ಹೆಸರು 16,30,000 ಇದೆ. ಓಕೆ, ಎರಡೆರಡು ಕಡೆ ಹೆಸರು ಹೊಂದಿದ್ದ ಡೂಪ್ಲಿಕೇಟ್ ವೋಟರ್ ಸಂಖ್ಯೆ 6,90,000 ಇದೆ. ಅದಕ್ಕೂ ಓಕೆ. ಆದ್ರೆ ಈ ಸ್ಥಳಾಂತರಗೊಂಡಿದ್ದಾರೆ ಅಥವಾ ಪತ್ತೆಯಾಗಿಲ್ಲ ಅಂತ ಹೇಳಿ ಬರೋಬ್ಬರಿ 66 ಲಕ್ಷಕ್ಕೂ ಅಧಿಕ ಜನರನ್ನ ಪಟ್ಟಿಯಿಂದ ಹೊರಗಿಡಲಾಗಿದೆ. 66 ಲಕ್ಷ ಜನ ದಿಢೀರನೆ ಎಲ್ಲಿಗೆ ಹೋದ್ರು ಹಾಗಾದ್ರೆ? ಅವರೆಲ್ಲ ತಮಿಳುನಾಡಿಗೋ ಆಂಧ್ರಕ್ಕೋ ಹೊರಟು ಹೋದ್ರ, ಅಥವಾ BLOಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನೀವು ಸಿಗ್ಲಿಲ್ಲ ಅಂತ ಈ ರೀತಿ ಪಟ್ಟಿಯಿಂದಲೇ ಹೆಸರನ್ನ ತೆಗೆದು ಹಾಕಲಾಗಿದ್ಯಾ? ನಿಜವಾದ ಎಡವಟ್ಟು ನಡೀತಾ ಇರೋದೇ ಇಲ್ಲಿ. ಉದಾಹರಣೆಗೆ, ನೀವು ಹಿಂದೆ ಶಿವಾಜಿನಗರದಲ್ಲಿ ಬಾಡಿಗೆ ಮನೆಯಲ್ಲಿದ್ದು ಈಗ RT ನಗರಕ್ಕೆ ಶಿಫ್ಟ್ ಆಗಿದ್ದೀರಿ ಅಂತ ಇಟ್ಕೊಳ್ಳಿ. BLOಗಳು ನಿಮ್ಮ ಹಳೆಯ ಶಿವಾಜಿನಗರದ ವಿಳಾಸಕ್ಕೆ ಹೋಗಿ ನೋಡ್ತಾರೆ. ಅಲ್ಲಿ ನೀವು ಸಿಗ್ಲಿಲ್ಲ ಅಂದ ತಕ್ಷಣ ಸ್ಥಳಾಂತರಗೊಂಡಿದ್ದಾರೆ ಅಂತ ಹೇಳಿ ವರದಿ ಬರೆದು ನಿಮ್ಮ ಹೆಸರನ್ನ ಡಿಲೀಟ್ ಲಿಸ್ಟ್ಗೆ ಸೇರಿಸಿ ಬಿಡ್ತಾರೆ. ಆದ್ರೆ ನೀವು RT ನಗರದಲ್ಲಿದ್ದೀರಾ, ಅಥವಾ ಹೆಬ್ಬಾಳದಲ್ಲಿ ವಾಸವಾಗಿದ್ದೀರಾ, ಅಥವಾ ಬೇರೆಲ್ಲಾದ್ರೂ ವಾಸವಾಗಿದ್ದೀರಾ ಅನ್ನೋದನ್ನ ಪತ್ತೆ ಹಚ್ಚುವ ಅಥವಾ ನಿಮ್ಮ ಹೊಸ ವಿಳಾಸಕ್ಕೆ ಫಾರ್ಮ್ ಅನ್ನ ತಲುಪಿಸುವ ಸರಿಯಾದ ವ್ಯವಸ್ಥೆ ಇಲ್ಲದಿರೋದೇ ಈ ಎಲ್ಲಾ ಗೊಂದಲಗಳಿಗೆ ಮೂಲ ಕಾರಣ. ಆರಂಭದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಶುರುವಾದಾಗ ರಾಜಕೀಯ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ವು. ನಿಮ್ಮ ಹತ್ರ ವೋಟರ್ ID ಇಲ್ಲದಿದ್ರೆ ಗ್ಯಾರಂಟಿ ಯೋಜನೆಗಳನ್ನೇ ಬಂದ್ ಮಾಡ್ತೀವಿ ಅಂತ ಹೇಳಿ DK ಶಿವಕುಮಾರ್ ಅವರಂತಹ ನಾಯಕರು ಬಹಿರಂಗವಾಗಿ ಎಚ್ಚರಿಕೆಯನ್ನ ಕೊಟ್ರು. ಆದ್ರೆ ದಿನಗಳು ಕಳೆದಂತೆ BLOಗಳು ಮನೆ ಮನೆಗೆ ಹೋಗದೆ ದೇವಸ್ಥಾನ, ಮಸೀದಿ, ಕಲ್ಯಾಣ ಮಂಟಪದಲ್ಲಿ ಕುಳಿತು ಫಾರ್ಮ್ ತುಂಬಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕ್ರಮೇಣ ರಾಜಕೀಯ ಪಕ್ಷಗಳು ಕೂಡ ಇಲ್ಲಿ ಉದಾಸೀನವನ್ನ ತಳೆದ್ರು, ಜನರು ಕೂಡ ಮರೆತು ಬಿಟ್ರು. ಅದರ ಪರಿಣಾಮವೇ ಇವತ್ತು 1 ಕೋಟಿ ಜನ ವೋಟಿಂಗ್ ಹಕ್ಕನ್ನ ಕಳೆದುಕೊಳ್ಳುವಂತಹ ಹಂತಕ್ಕೆ ಬಂದು ನಿಂತಿರೋದು. ಸ್ನೇಹಿತರೆ, ಪರಿಸ್ಥಿತಿ ಕೈಮೀರಿ ಹೋಗುವ ಮುನ್ನ ನಿಮ್ಮ ಹೆಸರನ್ನ ಉಳಿಸಿಕೊಳ್ಳೋದಕ್ಕೆ ಇನ್ನೂ ಕೂಡ ನಿಮಗೆ ಅವಕಾಶ ಇದೆ. ಮೊದಲನೇದಾಗಿ, ನಿಮ್ಮ ಮನೆಗೆ ಏನಾದ್ರೂ ಎನ್ಯುಮರೇಷನ್ ಫಾರ್ಮ್ ಬಂದಿದ್ರೆ ನಾಳೆ ಕೊಟ್ರಾಯ್ತು, ಅದನ್ನ ನಾಡ್ದು ಕೊಟ್ರಾಯ್ತು ಅಂತ ಹೇಳಿ ಉದಾಸೀನ ಮಾಡ್ಕೊಂಡು ಕೂತ್ಕೊಳ್ಬೇಡಿ. ತಕ್ಷಣವೇ ಅದನ್ನ ಭರ್ತಿ ಮಾಡಿ ನಿಮ್ಮ BLOಗೆ ತಲುಪಿಸಿ. ನಾಳೆ ಕೊನೆಯ ದಿನ ಇರೋದು 8ನೇ ತಾರೀಕು. ಒಂದು ವೇಳೆ ನಿಮ್ಮ ಮನೆಗೆ BLO ಬಂದೇ ಇಲ್ಲ, ಫಾರ್ಮ್ ಸಿಕ್ಕೇ ಇಲ್ಲ ಅಂತ ಹೇಳಿದ್ರೆ ತಕ್ಷಣ ನೀವು ಜಾಗೃತರಾಗಬೇಕು. ಇನ್ನು ನಾನು ಫಾರ್ಮ್ ತುಂಬಿ ಕೊಟ್ಟಿದ್ದೇನೆ, ನನ್ನ ಹೆಸರೇನು ಡಿಲೀಟ್ ಆಗೋದಿಲ್ಲ ಬಿಡಿ ಅಂತ ಹೇಳಿ ಅತಿಯಾದ ಆತ್ಮವಿಶ್ವಾಸದಿಂದ ಇರಬೇಡಿ. ಯಾಕಂತ ಹೇಳಿದ್ರೆ ಈಗ ಚುನಾವಣಾ ಆಯೋಗ ಒಂದು ಹೊಸದಾಗಿ ASDDA ಅಂದ್ರೆ ಆಬ್ಸೆಂಟ್, ಶಿಫ್ಟ್, ಡೆಡ್, ಡೂಪ್ಲಿಕೇಟ್ ಮತ್ತು ಅದರ್ಸ್ ಅನ್ನುವಂತಹ ಒಂದು ವಿಶೇಷ ಪಟ್ಟಿಯನ್ನ ಕೂಡ ಈಗ ಬಿಡುಗಡೆ ಮಾಡಿದೆ.
ಈ ಪಟ್ಟಿಯಲ್ಲಿ ಯಾರ ಹೆಸರು ಇರ್ತದೋ, ಗಮನಿಸಿ, ಯಾರ ಹೆಸರು ಇರ್ತದೆಯೋ ಅವರ ಹೆಸರು ವೋಟರ್ ಲಿಸ್ಟ್ ನಿಂದ ಡಿಲೀಟ್ ಆಗ್ತಿದೆ ಅಂತಲೇ ಅರ್ಥ. ಆದ್ರಿಂದ ಪ್ರತಿಯೊಬ್ರು ಕೂಡ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ತಕ್ಷಣವೇ ಚೆಕ್ ಮಾಡಿಕೊಳ್ಬೇಕು. ಇನ್ನು ಈ ASDDA ಪಟ್ಟಿಯನ್ನ ನಿಮ್ಮ ಮೊಬೈಲ್ ನಲ್ಲೇ ಅತ್ಯಂತ ಸುಲಭವಾಗಿ ಚೆಕ್ ಮಾಡೋದು ಹೇಗೆ ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೇನೆ. ನೋಡಿ, ಗೂಗಲ್ ನಲ್ಲಿ ceo.karnataka.government.in ವೆಬ್ಸೈಟ್ಗೆ ಹೋಗಿ. ಅಲ್ಲಿ ಹೋಮ್ ಪೇಜ್ ನಲ್ಲಿ ಕೆಳಗೆ ಸ್ಕ್ರೋಲ್ ಆಗ್ತಾ ಇರುವಂತಹ ASDDA ಲಿಸ್ಟ್ ನ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನ ಅಲ್ಲಿ ಸೆಲೆಕ್ಟ್ ಮಾಡಿ. ಆಪ್ಷನ್ ಇರ್ತದೆ ನಿಮ್ಗೆ. ನಿಮ್ಮ ಫೋನ್ ನಂಬರ್ ಅಥವಾ ಎಪಿಕ್ ನಂಬರ್, ವೋಟರ್ ID ನಂಬರ್ ಕೇಳ್ತದೆ. ಆ ನಂಬರ್ ಅನ್ನ ಹಾಕಿ OTP ಅನ್ನ ಎಂಟರ್ ಮಾಡಿದ್ರೆ ನಿಮ್ಮ ಬೂತ್ ಮಟ್ಟದ ಸಂಪೂರ್ಣವಾದಂತಹ ಒಂದು ಪಟ್ಟಿ ಏನಿದೆ ಅದು ಅಲ್ಲಿ ಓಪನ್ ಆಗ್ತದೆ. ಆ ಪಟ್ಟಿಯಲ್ಲಿ ನಿಮ್ಮ ಮತಗಟ್ಟೆಯ ಸಂಖ್ಯೆ ಅಂದ್ರೆ ಪೋಲಿಂಗ್ ಬೂತ್ ಇದೆಯಲ್ಲ ಅದರ ಸಂಖ್ಯೆಯನ್ನ ಹುಡುಕಿ ಚೆಕ್ ಮಾಡಿ. ನೆನ್ಪಿಡಿ, ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬಾರದು. ಒಂದು ವೇಳೆ ನಿಮ್ಮ ಹೆಸರು ಅಲ್ಲಿ ಕಾಣಿಸಿದ್ರೆ ತಕ್ಷಣವೇ ನಿಮ್ಮ ವ್ಯಾಪ್ತಿಯ BLO ಅವರನ್ನ ಸಂಪರ್ಕಿಸಿ ಅವರಿಗೆ ಸೂಕ್ತ ದಾಖಲೆಯನ್ನ ನೀಡಿ. ಬರೀ ನಿಮ್ಮ ಹೆಸರಷ್ಟೇ ಅಲ್ಲ, ನಿಮ್ಮ ಅಕ್ಕಪಕ್ಕದ ಮನೆಯವರು, ಸಂಬಂಧಿಕರ ಹೆಸರು ಏನಾದ್ರೂ ಇದೆಯಾ ಅಂತಲೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅವರಿಗೂ ಕೂಡ ಈ ಇನ್ಫಾರ್ಮೇಶನ್ ಅನ್ನ ಹೇಳಿಬಿಡಿ, ನಿಮ್ಮ ಹೆಸರು ಇದೆ, ಹೀಗೆ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಿ ಅಂತ ಹೇಳಿ. ನೆನ್ಪಿಟ್ಕೊಳ್ಳಿ, ಮುಂಬರುವ ಆಗಸ್ಟ್ 17ಕ್ಕೆ ಅಂತಿಮ ಕರಡು ಪಟ್ಟಿ ಬಿಡುಗಡೆಯಾಗುತ್ತೆ. ಆ ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಿಟ್ಟು ಹೋಗಿದ್ರೆ ಸೆಪ್ಟೆಂಬರ್ 16ರವರೆಗೆ ಫಾರ್ಮ್ 6 ಏನಿದೆ ಅದನ್ನ ಸಲ್ಲಿಸೋದಕ್ಕೆ ಮತ್ತೆ ಹೆಸರನ್ನ ಸೇರಿಸೋದಕ್ಕೆ ನಿಮ್ಗೆ ಅವಕಾಶ ಇರ್ತದೆ. ಆದ್ರೆ ಒಮ್ಮೆ ಅಕ್ಟೋಬರ್ 19ಕ್ಕೆ ಅಂತಿಮ ಪಟ್ಟಿ ಏನಾದ್ರೂ ಪ್ರಕಟವಾದ್ರೆ ಆ ನಂತರ ನಿಮ್ಮ ಕೈಯಲ್ಲಿ ಏನ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರಜಾಸತ್ತಾತ್ಮಕ ಹಕ್ಕನ್ನ ಚಲಾಯಿಸುವ ಅವಕಾಶವನ್ನ ನೀವಿಲ್ಲಿ ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ. ಕೊನೆಯದಾಗಿ ಸ್ನೇಹಿತರೆ, ಪ್ರಜಾಪ್ರಭುತ್ವದಲ್ಲಿ ನಮಗಿರುವಂತಹ ಅತ್ಯಂತ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಅದು ನಮ್ಮ ಮತದಾನದ ಹಕ್ಕು. ಆ ಹಕ್ಕನ್ನೇ ವ್ಯವಸ್ಥೆಯ ಎಡವಟ್ಟಿನಿಂದ ಅಥವಾ ನಮ್ಮ ಉದಾಸೀನತೆಯಿಂದ ಕಳ್ಕೊಂಡ್ರೆ ನಾಳೆ ಸರ್ಕಾರಗಳನ್ನ, ಜನಪ್ರತಿನಿಧಿಗಳನ್ನ ಪ್ರಶ್ನಿಸುವ ಒಂದು ನೈತಿಕ ಹಕ್ಕನ್ನೇ ನಾವು ಕಳ್ಕೋಬೇಕಾಗತ್ತೆ. ಈ ಮಾಹಿತಿಯನ್ನ ಪ್ರತಿಯೊಬ್ಬ ಕನ್ನಡಿಗನಿಗೂ, ನಿಮ್ಮ ಕುಟುಂಬದ ಪ್ರತಿಯೊಂದು ಗ್ರೂಪ್ಗಳಿಗೂ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ಗಳಿಗೂ ಕೂಡ ತಕ್ಷಣ ಶೇರ್ ಮಾಡಿ ಅವರಲ್ಲಿ ಜಾಗೃತಿಯನ್ನ ಮೂಡಿಸಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.